ಇನ್ನೂ ಕಡಿಮೆಯಾಗ್ತಾ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯ ಕಿಚ್ಚು. ಪೋಸ್ಟ್ ಹಾಕಿದ್ದ ಅಹಿಂಸಾ ಚೇತನ್ ವಿರುದ್ಧ ಫ್ಯಾನ್ಸ್ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚೇತನ್ ಮನೆಗೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ ಸಂಘಟನೆ. ಮನೆಗೆ ನುಗ್ಗಿದವರ ಮೇಲೆ ದೂರು ಕೊಡೋದಕ್ಕೆ ಅಂತ ಚೇತನ್ ಬಂದಿದ್ದಾರೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಚೇತನ್. ಸಾರಾ ಗೋವಿಂದು, ಶಿವರಾಮೇಗೌಡ ಸೇರಿದಂತೆ ಹಲವರ ವಿರುದ್ಧ ಕೇಸ್ ದಾಖಲಾಗಿದೆ. ಏಕಾಏಕಿ ಚೇತನ್ ಮನೆಗೆ ನುಗ್ಗಿ ಮುತ್ತಿಗೆ ಹಾಕಿದ್ದಂತ ಸಂಘಟನೆಗಳು. ಹೀಗಾಗಿ ಚೇತನ್ ಇವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಂಘಟನೆಗಳ ಮೇಲೆ ಅಹಿಂಸಾ ಚೇತನ್ ದೂರನ್ನ ಕೊಟ್ಟಿದ್ದಾರೆ. ಶೇಷಾದ್ರಿಪುರಂ ಠಾಣೆಯಲ್ಲಿ ಅಹಿಂಸಾ ಚೇತನ್ ಏನಿದ್ದಾರೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಮನೆಗೆ ಏಕಾಏಕಿಯಾಗಿ ಬಂದು ನುಗ್ಗಿದ್ದಾರೆ, ಗಲಾಟೆ ಮಾಡಿದ್ದಾರೆ ಎನ್ನುವಂಥ ಕಾರಣಕ್ಕೆ ಕಂಪ್ಲೇಂಟ್ ದಾಖಲಾಗಿದೆ. ಸಾರಾ ಗೋವಿಂದ್ ಸೇರಿದಂತೆ ಅನೇಕರ ವಿರುದ್ಧ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಈಗ ಕಾನೂನು ಸಮರಕ್ಕೆ ಸಜ್ಜಾಗಿದ್ದಾರೆ ಚೇತನ್. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ವಿಚಾರಕ್ಕೆ ಜಾಗಕ್ಕೆ ಸಂಬಂಧಪಟ್ಟಂತೆ ಅಹಿಂಸಾ ಚೇತನ್ ಅವರು ಕೊಟ್ಟಂತ ಹೇಳಿಕೆ, ಮಾಡಿದಂಥ ಪೋಸ್ಟ್ ಏನಿದೆ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಒಂದ್ ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, ಮತ್ತೊಂದು ಕಡೆ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿಗಳ ಬಳಗ ಏನಿದೆ ಒಂದಷ್ಟು ಗಲಾಟೆ ಪ್ರೊಟೆಸ್ಟ್ ಮಾಡೋದ್ರ ಮೂಲಕ ಕೂಡ ಚೇತನ್ ಅಹಿಂಸಾ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಕೆಲ ಸಂಘಟನೆಗಳು ಚೇತನ್ ಮನೆಗೆ ನುಗ್ಗಿಬಿಟ್ಟಿದ್ರು. ಹೀಗಾಗಿ ಇವರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿನಿಮಾ ರಂಗದಲ್ಲಿ ಎಲ್ಲೋ ಒಂದ್ ಕಡೆ ಸಿನಿಮಾ ರಂಗದ ಬೆಳವಣಿಗೆ ಮತ್ತೆ ಅಭಿವೃದ್ಧಿಗೆ ಅಡ್ಡ ಬರ್ತಿರೋದೇ ಈ ಒಂದು ಸಾರಾ ಗೋವಿಂದ್ ಅಂತ ಹೇಳೋದು ಸುಳ್ಳಿಲ್ಲ. ಅವರ ಒಂದು ಈ ಸಿನಿಮಾ ರಂಗನ KFCC ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಯಾರೇ ನ್ಯಾಯಕ್ಕೋಸ್ಕರ ನಿಂತ್ಕೊಂಡ್ರೆ, ಯಾರೇ ಜನಪರವಾಗಿ ನಿಂತ್ಕೊಂಡ್ರೆ, ಯಾರೇ ಸಿನಿಮಾ ರಂಗದ ಒಳಿತಿಗಾಗಿ ನಿಂತ್ಕೊಂಡ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಹೆದರ್ಸೋದು, ದಾದಾಗಿರಿ ಮಾಡೋದು, ಒಂದ್ ಬೇರೆ ಬೇರೆ ತರ ದಬ್ಬಾಳಿಕೆ ಮಾಡಿ ಅವ್ರಿಗೆ ಒಂದ್ ರೀತಿ ಭಯ ಹುಟ್ಟಿಸೋದು ಅವ್ರ ಉದ್ದೇಶ. ಸೊ ನಮಗೇನ್ ಬೇಕು ಅಂದ್ರೆ ಪೊಲೀಸರಿಂದ ನ್ಯಾಯ ಬೇಕು. ನಾವು ಪೊಲೀಸ್ನವರು ಅಲ್ಲೇ ಇದ್ರು ಇದೆಲ್ಲ ನಡೀತಿರುವಾಗ ಶನಿವಾರ 25ನೇ ತಾರೀಕು ಮಾಧ್ಯಮದವರು ಇದ್ರು, ಕರ್ನಾಟಕ ಜನ ನೋಡಿದ್ದಾರೆ, ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ, ಎಲ್ಲ ಮಹಿಳೆಯರು ಕೇಳಿಸ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಕೇಳಿಸ್ಕೊಂಡಿದ್ದಾರೆ ಅವ್ರ ಮಾತುಗಳನ್ನ, ಅವ್ರ ಒಂದು ಅಶ್ಲೀಲ ಮಾತುಗಳು. ನಮಗೇನ್ ಬೇಕು ಅಂದ್ರೆ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಗಟ್ಟಿಯಾದ ಕ್ರಮ ಬೇಕು. ಯಾಕಂದ್ರೆ ಜೀವ ಬೆದರಿಕೆ ಕೊಡ್ತಾ ಇದ್ದಾರೆ. ಬೇರೆ ರೀತಿ ಅವ್ರಿಗೆ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಅವರು ಕಾನೂನು ಮೀರಿದ್ದು ಅನ್ನೋ ರೀತಿಯಲ್ಲಿ ಕಾನೂನು ಯಾವ ಬೇಕಾದ್ರೂ ಕೈಗೆ ತಗೋಬಹುದು ಅನ್ನೋ ರೀತಿಯ ಒಂದು ರೀತಿಯ ಭ್ರಮೆನಲ್ಲಿದೆ, ದುರಾಂಕಾರದಲ್ಲಿ, ಗೂಂಡಾ ವರ್ತನೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿನಿಮಾ ರಂಗದಲ್ಲಿ ಎಲ್ಲೋ ಒಂದ್ ಕಡೆ ಸಿನಿಮಾ ರಂಗದ ಬೆಳವಣಿಗೆ ಮತ್ತೆ ಅಭಿವೃದ್ಧಿಗೆ ಅಡ್ಡ ಬರ್ತಿರೋದೇ ಈ ಒಂದು ಸಾರಾ ಗೋವಿಂದ್ ಅಂತ ಹೇಳೋದು ಸುಳ್ಳಿಲ್ಲ. ಅವರ ಒಂದು ಈ ಸಿನಿಮಾ ರಂಗನ KFCC ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಯಾರೇ ನ್ಯಾಯಕ್ಕೋಸ್ಕರ ನಿಂತ್ಕೊಂಡ್ರೆ, ಯಾರೇ ಜನಪರವಾಗಿ ನಿಂತ್ಕೊಂಡ್ರೆ, ಯಾರೇ ಸಿನಿಮಾ ರಂಗದ ಒಳಿತಿಗಾಗಿ ನಿಂತ್ಕೊಂಡ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಹೆದರ್ಸೋದು, ದಾದಾಗಿರಿ ಮಾಡೋದು, ಒಂದ್ ಬೇರೆ ಬೇರೆ ತರ ದಬ್ಬಾಳಿಕೆ ಮಾಡಿ ಅವ್ರಿಗೆ ಒಂದ್ ರೀತಿ ಭಯ ಹುಟ್ಟಿಸೋದು ಅವ್ರ ಉದ್ದೇಶ. ಸೊ ನಮಗೇನ್ ಬೇಕು ಅಂದ್ರೆ ಪೊಲೀಸರಿಂದ ನ್ಯಾಯ ಬೇಕು. ನಾವು ಪೊಲೀಸ್ನವರು ಅಲ್ಲೇ ಇದ್ರು ಇದೆಲ್ಲ ನಡೀತಿರುವಾಗ ಶನಿವಾರ 25ನೇ ತಾರೀಕು ಮಾಧ್ಯಮದವರು ಇದ್ರು, ಕರ್ನಾಟಕ ಜನ ನೋಡಿದ್ದಾರೆ, ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ, ಎಲ್ಲ ಮಹಿಳೆಯರು ಕೇಳಿಸ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಕೇಳಿಸ್ಕೊಂಡಿದ್ದಾರೆ ಅವ್ರ ಮಾತುಗಳನ್ನ, ಅವ್ರ ಒಂದು ಅಶ್ಲೀಲ ಮಾತುಗಳು. ನಮಗೇನ್ ಬೇಕು ಅಂದ್ರೆ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಗಟ್ಟಿಯಾದ ಕ್ರಮ ಬೇಕು. ಯಾಕಂದ್ರೆ ಜೀವ ಬೆದರಿಕೆ ಕೊಡ್ತಾ ಇದ್ದಾರೆ. ಬೇರೆ ರೀತಿ ಅವ್ರಿಗೆ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಅವರು ಕಾನೂನು ಮೀರಿದ್ದು ಅನ್ನೋ ರೀತಿಯಲ್ಲಿ ಕಾನೂನು ಯಾವ ಬೇಕಾದ್ರೂ ಕೈಗೆ ತಗೋಬಹುದು ಅನ್ನೋ ರೀತಿಯ ಒಂದು ರೀತಿಯ ಭ್ರಮೆನಲ್ಲಿದೆ, ದುರಾಂಕಾರದಲ್ಲಿ, ಗೂಂಡಾ ವರ್ತನೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿನಿಮಾ ರಂಗದಲ್ಲಿ